ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಕೇಳಿರುವಂತಹ ಪ್ರಶ್ನೆ ಏನಂದರೆ SSP ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ? ಈ ಒಂದು ಪ್ರಶ್ನೆ ಅಂತೂ ಪ್ರತಿದಿನ ಪ್ರತಿ ವಿಡಿಯೋಸ್ ಕೆಳಗಡೆ ಕಾಮೆಂಟ್ಸ್ ಬರ್ತಾನೆ ಇರುತ್ತೆ. ಏನಾದರೂ ಅಪ್ಡೇಟ್ ಕೊಡಿ ಬ್ರೋ, SSP ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ, ಹಣ ಬರೋದೇ ಇಲ್ವಾ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪಾಪ ಡೈಲಿ ಕಾಮೆಂಟ್ ಮಾಡಿ ಕೇಳ್ತಾನೆ ಇರ್ತಾರೆ. ಈಗ SSP ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ ಅನ್ನುವಂತಹ ನಿಮ್ಮ ಒಂದು ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ ಸ್ನೇಹಿತರೆ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ಗೆ ನಮಗೆ ಪ್ರೋತ್ಸಾಹ, ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ ನಿಮಗೆ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಸಾಕಷ್ಟು ಜನ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಕೆಲವ್ರಿಗೆ ಪಾಪ ಫೀಸ್ ಕಟ್ಟೋಕ್ಕೆ ಹೆಲ್ಪ್ ಆಗ್ತಿರುತ್ತೆ. ಇನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳಂತೂ ಸ್ಕಾಲರ್ಶಿಪ್ ಮೇಲೇ ಡಿಪೆಂಡ್ ಆಗಿರ್ತಾರೆ ಪಾಪ. ಇನ್ನು ಕೆಲವರು ಈ ಒಂದು ಸ್ಕಾಲರ್ಶಿಪ್ ಪಕ್ಕ ಬಂದೇ ಬರುತ್ತೆ ಅವಾಗ ಕೊಡೋಣ ಅಂತ ಸಾಲ ಕೂಡ ಮಾಡಿರ್ತಾರೆ, ಚಿಕ್ಕದಾಗಿ ಸಾಲಗಳು ಮಾಡಿರ್ತಾರೆ. ನೋಡಿ, ಈ ರೀತಿಯಾಗಿ ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ. ಸ್ಕಾಲರ್ಶಿಪ್ ಬೇಕೇ ಬೇಕು, ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕೇ ಬೇಕು. ಸ್ಕಾಲರ್ಶಿಪ್ ಅನ್ನುವಂಥದ್ದು ನಮ್ಮ ಹಕ್ಕು, ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ನೀವು ಪ್ರಶ್ನೆ ಮಾಡಿ ಕೇಳ್ತಿರ್ತೀರ ಪ್ರತಿ ವಿಡಿಯೋದಲ್ಲಿ, SSP ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ, ಕೆಲವರು ಈ ವರ್ಷದ ಯಾವಾಗ ಬರುತ್ತೆ ಅಂತ ಕೇಳ್ತಿರ್ತಾರೆ. ಇನ್ನು ಕೆಲವರು ನಮ್ಗೆ ಹಿಂದಿನ ವರ್ಷ ಸ್ಕಾಲರ್ಶಿಪ್ಪೇ ಬಂದಿಲ್ಲ ಅಂತ ಕೇಳ್ತಿರ್ತಾರೆ. ನೋಡಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಒಂದು ಉತ್ತರ ಕೊಡೋದಾದರೆ, ನೋಡಿ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ ಅನ್ನುವಂತಹ ಪ್ರಶ್ನೆಗೆ ಈಗ ಕರ್ನಾಟಕದಲ್ಲಿ ಯಾರೂ ಉತ್ತರ ಕೊಡೋಕ್ಕಾಗಲ್ಲ. ಯಾಕಂದರೆ ಸ್ಕಾಲರ್ಶಿಪ್ ಹಣ ನಿಮ್ಗೆ ಯಾವ ರೀತಿಯಾಗಿ ಕೊಡ್ತಾರೆ ಅಂದರೆ, ನಿಮ್ಮ ಒಂದು ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಎಲ್ಲ ಅಪ್ರೂವ್ ಆಗಿರಬೇಕು. ಅಪ್ರೂವ್ ಆದಾಗ ನಿಮ್ಗೇನೇನೆಲ್ಲ ಅಪ್ರೂವ್ ಆಗ್ತಿರುತ್ತೋ ಅವಾಗಿಂದ ನಿಮಗೆ ಹಣ ಜಮಾ ಮಾಡ್ತಿರ್ತಾರೆ. ಅಂದರೆ ಹಣ ನಿಮ್ಮ ಅಕೌಂಟ್ಗೆ ಹಾಕ್ತಿರ್ತಾರೆ. ಎಲ್ಲ ಅಪ್ರೂವ್ ಆಗಬೇಕು. ಅದ್ರ ಜೊತೆಗೆ ಎಲ್ಲ ಅಪ್ರೂವ್ ಆದರೂ ಕೂಡ ಒಂದೊಂದು ಸರಿ ಏನಾಗುತ್ತೆ ಅಂದರೆ, ಗೌರ್ನಮೆಂಟ್ ಕಡೆಯಿಂದ ಫಂಡ್ಸ್ ಸ್ಯಾಂಕ್ಷನ್ ಆಗಿರಲ್ಲ. ಆಗ ಗೌರ್ನಮೆಂಟ್ ಕಡೆಯಿಂದ ಫಂಡ್ಸ್ ಕೂಡ ಸ್ಯಾಂಕ್ಷನ್ ಆಗಬೇಕು. ನಿಮ್ಗೆ ಸರ್ಕಾರದ ಕಡೆಯಿಂದ ಅಪ್ಡೇಟ್ಸ್ ಬಂದಾಗ ನಾವು ಹೇಳ್ಬೋದು, ಇಂಥ ದಿನ ಒಂದು ಫಂಡ್ಸು ಸ್ಯಾಂಕ್ಷನ್ ಆಗಿದೆ, ನಿಮ್ಮದು ಏನು ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಸಮಸ್ಯೆ ಇಲ್ಲ, ಎಲ್ಲ ಅಪ್ರೂವ್ ಆಗಿದೆ ಅನ್ನೋದಾದರೆ ನಿಮಗೆ ಹಣ ಬರುತ್ತೆ ಅಂತ ನಾವು ಹೇಳ್ಬೋದು ಅಷ್ಟೇ. ನಿಮಗೆ ಜಸ್ಟ್ ಒಂದು ಓಪನ್ನಾಗಿ ಕೊಡ್ಬೋದು. ಆದರೆ ಇಂಥ ದಿನಾಂಕಕ್ಕೆ ಬರುತ್ತೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಸರಿ ಇದೇ ದಿನಾಂಕಕ್ಕೆ ಬರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಈ ಹಿಂದೆ ಎಲ್ಲ ಅದೇ ಥರ ಬರ್ತಿತ್ತು. ಒಂದು ಲಾಸ್ಟ್ ಡೇಟ್ ಮುಗೀತಿತ್ತು, ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ಲಾಸ್ಟ್ ಡೇಟ್ ಮುಗೀತಿತ್ತು ವಿದ್ಯಾರ್ಥಿಗಳಿಗೆ. ಈ BJP ಸರ್ಕಾರ ಎಲ್ಲ ಇದ್ದಾಗ ಏನಾಗ್ತಿತ್ತು ಅಂದರೆ, ಲಾಸ್ಟ್ ಡೇಟ್ ಮುಗಿದಾದ್ಮೇಲೆ ಒಂದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಒಂದು ಸತಿ ಅಮೌಂಟನ್ನು ಹಾಕ್ಬಿಡ್ತಿದ್ರು. ನಾರ್ಮಲ್ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಸತಿ ಅಮೌಂಟನ್ನು ಹಾಕ್ತಿದ್ರು. ಒಂದು ವಾರ, ಒಂದು 5-6 ದಿನ ಹೆಚ್ಚು ಕಮ್ಮಿ ಹಾಕ್ಬಿಡ್ತಿದ್ರು ಹಣವನ್ನು. ಓಕೆನಾ? ಅವಾಗ ಹೇಳ್ಬೋದಿತ್ತು, ಈ ತಿಂಗಳಲ್ಲಿ ನಿಮ್ಗೆ ಹಣ ಪಕ್ಕಾ ಬಂದು ಜಮಾ ಆಗೋಗುತ್ತೆ, ಹಣ ಪಕ್ಕಾ ನಿಮ್ಮ ಅಕೌಂಟ್ಗೆ ಬಂದು ಕ್ರೆಡಿಟ್ ಆಗೋಗುತ್ತೆ ಅಂತ ಅವಾಗ ನಾವು ಹೇಳ್ಬೋದಾಗಿತ್ತು. ಈಗಿರುವಂತಹ ಸದ್ಯ ಮಟ್ಟಕ್ಕೆ ಈ ಒಂದು ಪರಿಸ್ಥಿತಿಯಲ್ಲಿ ಯಾರು ನಿಮಗೆ ಸ್ಕಾಲರ್ಶಿಪ್ ಹಣ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಸರ್ಕಾರದವರು ಯಾವಾಗ ಫಂಡ್ಸನ್ನು ರಿಲೀಸ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಮತ್ತು ಸರ್ಕಾರದ ನಿಮಗೆ ಕೊಡುವಂತಹ ಒಂದು ಗ್ಯಾರಂಟಿ ಏನಂದರೆ, 1 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ನಿಮಗೆ SSP ಸ್ಕಾಲರ್ಶಿಪ್ ಅಮೌಂಟ್ ಬಂದೇ ಬರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬೇರೆಯವ್ರದ್ದು ಬೇಡ, ನಂದೇ ಎಕ್ಸಾಂಪಲ್ ಹೇಳ್ತೀನಿ. 2023ರಲ್ಲಿ ನಂದು ಇಂಜಿನಿಯರಿಂಗ್ ಮುಗ್ದಿತ್ತು. ನನಗೆ ಅಮೌಂಟ್ ಯಾವಾಗ ಕೊಟ್ಟಿರ್ಬೋದು ಹೇಳಿ? 2023ಗೆ ನಂದು ಇಂಜಿನಿಯರಿಂಗ್ ಮುಗೀತು. 2024ರಲ್ಲಿ ನನಗೆ ಯಾವಾಗ ನವೆಂಬರಲ್ಲೇನೋ ಅಮೌಂಟ್ ಹಾಕಿದ್ರು. ನವೆಂಬರಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿತ್ತು. ಯಾವಾಗ ಇಂಜಿನಿಯರಿಂಗ್ ಮುಗ್ದಿದ್ದು, ಯಾವಾಗ ನನಗೆ ಇಲ್ಲಿ ಹತ್ರ ಮಾರ್ಚ್ಗೆ ಮುಗ್ದೋಗಿತ್ತು. ನನಗೆ 2023 ಮಾರ್ಚಲ್ಲೇ ಇಂಜಿನಿಯರಿಂಗ್ ಮುಗ್ದಿತ್ತು. 2024 ನವೆಂಬರಲ್ಲಿ ಅಮೌಂಟ್ ಹಾಕಿದ್ದಾರೆ. ಅಂದರೆ ಎಷ್ಟು, 1 ವರ್ಷ ಮೇಲೆ ಆದಮೇಲೆ ಅಮೌಂಟನ್ನು ನನಗೆ ಹಾಕಿದ್ದಾರೆ. 1.5 ವರ್ಷ ಹತ್ರ. ಓಕೆನಾ? ನಾನು ನಿಮ್ಗೆ ಕೊಡೋ ಗ್ಯಾರಂಟಿ ಏನಂದರೆ, ಅವ್ರು ಹಣ ಕೊಡದೇ ಇರಲಿ, ನೀವು ಪ್ರತಿ ವರ್ಷ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ. ನಾನು ಕೊಡೋ ಗ್ಯಾರಂಟಿ ಏನಂದರೆ, 1 ವರ್ಷ ಲೇಟ್ ಆದರೂ ಪರವಾಗಿಲ್ಲ, 2 ವರ್ಷ ಲೇಟ್ ಆದರೂ ಪರವಾಗಿಲ್ಲ. ಈಗ 2022ರಲ್ಲಿ ಇಂಜಿನಿಯರಿಂಗ್ ಮುಗಿಸಿದವರು ಕೂಡ ಎಷ್ಟೋ ಜನರಿಗೆ 2024ರಲ್ಲಿ ಕೂಡ ಅಮೌಂಟ್ ಬಂದಿದೆ. 1 ವರ್ಷ 2 ವರ್ಷ ಲೇಟ್ ಆದ್ರೂ ಅಮೌಂಟ್ ಅಂತೂ ಪಕ್ಕಾ ಬರುತ್ತೆ. ಯಾವಾಗೋ ಒಂದಿನ ಬರಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಸ್ಕಾಲರ್ಶಿಪ್ ಮೇಲೇ ಡಿಪೆಂಡ್ ಆಗಿರ್ತಾರೆ ಕೆಲವರು. ಬೇಗ ಅಮೌಂಟ್ ಬಂದಿದ್ದರೆ ನೆಕ್ಸ್ಟ್ ಇಯರ್ ಫೀಸ್ ಜೊತೆಗೆ ಆ ಒಂದು ಸ್ಕಾಲರ್ಶಿಪ್ ಹಣವನ್ನು ಹಾಕ್ಬಿಟ್ಟು ಸ್ವಲ್ಪ ಬರ್ಡನ್ ಕಡಿಮೆ ಆಗ್ತಿತ್ತು. ಆದರೆ ಈ ಸರ್ಕಾರದವ್ರು ಈ ಗ್ಯಾರಂಟಿ ಯೋಜನೆಗಳು ಅವು ಇವು ಬಂದಮೇಲೆ ಸರಿಯಾಗಿ ಅಮೌಂಟ್ ಕೊಡ್ತಾನೆ ಇಲ್ಲ. ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಂತೂ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಿರ್ತಾರೆ, ಅಮೌಂಟೇ ಕೊಡ್ತಿಲ್ಲ ಅಂದ್ಬಿಟ್ಟು.